ನಾಮಮಾತ್ರರು ಉಳಿದುಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯತ್ನಾಳ್ ಅಂತವರಿಂದ ಅಂತ ಹೇಳಿ ಈಗ ಒಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಂದ ಇವತ್ತು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯಲ್ಲೇ ಉಳಿದುಕೊಂಡಿದ್ದಾರೆ. ಹಿಂದುತ್ವ ಕಾರ್ಯಕರ್ತರ ಆಶಾಕಿರಣರಾಗಿ ನಾವು ಇದ್ದೀವಿ. ಕುಟುಂಬ ರಾಜಕಾರಣಕ್ಕೆ ಆದ್ಯತೆ ಕೊಟ್ರೆ ನಮಗೊಂದು ಅವಕಾಶವನ್ನ ಕೊಡಿ ಅಂತೇಳಿ ಕಲಬುರಗಿಯಲ್ಲಿ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತ ನಾನೇ ಮಾತಾಡ್ತಿದ್ದೀನಿ. ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಹೈಕಮಾಂಡ್ ಗಮನಕ್ಕೆ ಹೋಗುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳಲ್ಲ. ಇದರ ಬಗ್ಗೆ ಕೂಡ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಹಿಂದುತ್ವ ಪರ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಅಷ್ಟೇ. ಭ್ರಷ್ಟಾಚಾರದ ವ್ಯಕ್ತಿ ಮತ್ತೆ ಅಧ್ಯಕ್ಷರಾದ್ರೆ ಎಲ್ಲರೂ ಅವರ ಹಾದಿ ಹಿಡಿಯಬೇಕಾಗತ್ತೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತಾನೆ ನಾನು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದೀನಿ ಅಂತೇಳಿ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳೋದಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜನ ಜೀವಂತ ನಾವದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದೀವಿ. ತಲೆಗಿಟ್ಕೋರಿ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು ಗಮನಿಸಲೇ ಅಂತೇಳಿ ನಾವು ಮಾಡ್ಲಾಕತ್ತಿದ್ವಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಇಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಿಗೆ ಹೋದಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ ನೀವು ಮಾಡ್ತೀನಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ. ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾ ಅಂತರೂ ಮಾಡಿಲ್ಲ. ನೀವು ಇವನೇ ಮಾತ್ರ ಉಳಿದುಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯತ್ನಾಳ್ ಅಂತವರಿಂದ ಅಂತ ಹೇಳಿ ಈಗ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಂದ ಇವತ್ತು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯಲ್ಲೇ ಉಳಿದುಕೊಂಡಿದ್ದಾರೆ. ಹಿಂದುತ್ವ ಕಾರ್ಯಕರ್ತರ ಆಶಾಕಿರಣರಾಗಿ ನಾವು ಇದ್ದೀವಿ. ಕುಟುಂಬ ರಾಜಕಾರಣಕ್ಕೆ ಆದ್ಯತೆ ಕೊಟ್ರೆ ನಮಗೊಂದು ಅವಕಾಶವನ್ನ ಕೊಡಿ ಅಂತೇಳಿ ಕಲಬುರಗಿಯಲ್ಲಿ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತ ನಾನೇ ಮಾತಾಡ್ತಿದ್ದೀನಿ. ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಹೈಕಮಾಂಡ್ ಗಮನಕ್ಕೆ ಹೋಗುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳಲ್ಲ. ಇದರ ಬಗ್ಗೆ ಕೂಡ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಹಿಂದುತ್ವ ಪರ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಅಷ್ಟೇ. ಭ್ರಷ್ಟಾಚಾರದ ವ್ಯಕ್ತಿ ಮತ್ತೆ ಅಧ್ಯಕ್ಷರಾದ್ರೆ ಎಲ್ಲರೂ ಅವರ ಹಾದಿ ಹಿಡಿಯಬೇಕಾಗತ್ತೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತಾನೆ ನಾನು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದೀನಿ ಅಂತೇಳಿ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳೋದಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜನ ಜೀವಂತ ನಾವದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದೀವಿ. ತಲೆಗಿಟ್ಕೋರಿ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು ಗಮನಿಸಲೇ ಅಂತೇಳಿ ನಾವು ಮಾಡ್ಲಾಕತ್ತಿದ್ವಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಇಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಿಗೆ ಹೋದಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ ನೀವು ಮಾಡ್ತೀನಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ. ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾ ಅಂತರೂ ಮಾಡಿಲ್ಲ. ನೀವು ಇವನೇ ಮಾತ್ರ ಉಳಿದುಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯತ್ನಾಳ್ ಅಂತವರಿಂದ ಅಂತ ಹೇಳಿ ಈಗ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಂದ ಇವತ್ತು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯಲ್ಲೇ ಉಳಿದುಕೊಂಡಿದ್ದಾರೆ. ಹಿಂದುತ್ವ ಕಾರ್ಯಕರ್ತರ ಆಶಾಕಿರಣರಾಗಿ ನಾವು ಇದ್ದೀವಿ. ಕುಟುಂಬ ರಾಜಕಾರಣಕ್ಕೆ ಆದ್ಯತೆ ಕೊಟ್ರೆ ನಮಗೊಂದು ಅವಕಾಶವನ್ನ ಕೊಡಿ ಅಂತೇಳಿ ಕಲಬುರಗಿಯಲ್ಲಿ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತ ನಾನೇ ಮಾತಾಡ್ತಿದ್ದೀನಿ. ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಹೈಕಮಾಂಡ್ ಗಮನಕ್ಕೆ ಹೋಗುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳಲ್ಲ. ಇದರ ಬಗ್ಗೆ ಕೂಡ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಹಿಂದುತ್ವ ಪರ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಅಷ್ಟೇ.
ಭ್ರಷ್ಟಾಚಾರದ ವ್ಯಕ್ತಿ ಮತ್ತೆ ಅಧ್ಯಕ್ಷರಾದ್ರೆ ಎಲ್ಲರೂ ಅವರ ಹಾದಿ ಹಿಡಿಯಬೇಕಾಗತ್ತೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತಾನೆ ನಾನು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದೀನಿ ಅಂತೇಳಿ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳೋದಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದೀವಿ. ತಲೆಗಿಟ್ಕೋರಿ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಾಕತ್ತಿದ್ವಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಇಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ್ ನೀವು ಮಾಡ್ತೀನಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬಕ್ಕೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾ ಅಂತರೂ ಮಾಡಿಲ್ಲ. ನೀವು ಇವನೇ ಮಾತ್ರ ಉಳಿದುಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯತ್ನಾಳ್ ಅಂತವರಿಂದ ಅಂತ ಹೇಳಿ ಈಗ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಂದ ಇವತ್ತು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯಲ್ಲೇ ಉಳಿದುಕೊಂಡಿದ್ದಾರೆ. ಹಿಂದುತ್ವ ಕಾರ್ಯಕರ್ತರ ಆಶಾಕಿರಣರಾಗಿ ನಾವು ಇದ್ದೀವಿ. ಕುಟುಂಬ ರಾಜಕಾರಣಕ್ಕೆ ಆದ್ಯತೆ ಕೊಟ್ರೆ ನಮಗೊಂದು ಅವಕಾಶವನ್ನ ಕೊಡಿ ಅಂತೇಳಿ ಕಲಬುರಗಿಯಲ್ಲಿ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತ ನಾನೇ ಮಾತಾಡ್ತಿದ್ದೀನಿ. ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಹೈಕಮಾಂಡ್ ಗಮನಕ್ಕೆ ಹೋಗುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳಲ್ಲ. ಇದರ ಬಗ್ಗೆ ಕೂಡ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಹಿಂದುತ್ವ ಪರ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಅಷ್ಟೇ. ಭ್ರಷ್ಟಾಚಾರದ ವ್ಯಕ್ತಿ ಮತ್ತೆ ಅಧ್ಯಕ್ಷರಾದ್ರೆ ಎಲ್ಲರೂ ಅವರ ಹಾದಿ ಹಿಡಿಯಬೇಕಾಗತ್ತೆ. ಹೈಕಮಾಂಡ್ ಗಮನಕ್ಕೆ ಹೋಗ್ಲಿ ಅಂತಾನೆ ನಾನು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದೀನಿ ಅಂತೇಳಿ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆ ಆಗಲಿ ಬೇಡ ಅಂತ ಹೇಳೋದಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದೀವಿ. ತಲೆಗಿಟ್ಕೋರಿ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಾಕತ್ತಿದ್ವಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಇಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ್ ನೀವು ಮಾಡ್ತೀನಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬಕ್ಕೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾ ಅಂತರೂ ಮಾಡಿಲ್ಲ. ನೀವು ಇವನೇ